80 ವರ್ಷಗಳ ಕಾಲ ದೇವರಿಗಾಗಿ ಜೀವಿಸಿ ಅಷ್ಟೊಂದು ಶ್ರಮಪಟ್ಟು ಕಷ್ಟಪಟ್ಟು ನಾನು ದೇವರಿಗಾಗಿ ದೇವ್ರ ಹತ್ರ ಹೋಗ್ತಾ ಇದ್ದೀನಿ. ದೇವರೇ ನಿಮಗೆ ಸ್ತೋತ್ರ. ಈ ದಿನಗಳೆಲ್ಲ ನನ್ನನ್ನು ನೆನೆಸ್ಕೊಂಡು ಬಂದಿದ್ದೀರ. ಈಗ ನಾನು ನಿಮ್ಮ ಹತ್ರ ಸೇರಕ್ಕೆ ಬರ್ತಾ ಇದ್ದೀನಿ. ನನಗಾಗಿ ನನಗೆ ನದಿಯಲ್ಲಿ ಊಟ ಆಗ್ತಾ ಇದ್ದಾರೆ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಇನ್ನೇನು ಸ್ವಲ್ಪ ಮೇಲೆ ಇನ್ನೇನು ಹೋಗ್ತಾ ಇದ್ದಾರೆ. ಸ್ವಲ್ಪ ಇಲ್ಲ ನಾನು ಹೋಗ್ಬೇಕು. ಇಲ್ಲೇನು ಕ್ರಿಕೆಟ್ ಆಡಬೇಕಾಗಿದ್ದೀನಿ. ನಾನು ಪರ್ಲೋಕ ಹೋಗ್ತಾ ಇದ್ದೀನಿ. ಈಗ ನೀನು ಈಗಿನಲ್ಲಿ ಹೋಗ್ತಾ ಇದ್ದೀಯ. ಇಬ್ಬರು ಆಗಲ್ಲಪ್ಪ. ನನ್ನ ಹತ್ರ ನನ್ನ ಹೆಸರು ಮಾತ್ರ ಟಿಕೆಟ್ ಇರೋದು. ಚಿಕ್ಕ ವಯಸ್ಸಲ್ಲಿ ನಾನು ತಿಂಡಿ ಪದ ಸಿಗ ಅಂದರೆ ಏನು ಮಾಡ್ಸೋಕ್ಕಾಗುತ್ತಾ? ಅದೆಲ್ಲ ಆಗಲ್ಲಪ್ಪ. ಆಗಲ್ಲ ಅದು ಶೇರ್ ಆಗಲ್ಲ. ಅದು ಏನು ಮಾಡ್ತೀವಿ? ಆ ಥರ ಆಗಲ್ಲಪ್ಪ. ಅದು ಆ ಥರ ಆಗಲ್ಲ. ಅದು ಆಗಲ್ಲಪ್ಪ. ಅದು ನೀನು ಹೇಳಿದ್ರೆ ಅರ್ಥ ಆಗಲ್ಲ. ನೀನು ಇಷ್ಟೊಮ್ಮೆ ನಿಮಗೆ ನೀನು ಬೇರೆ ಎಲ್ಲ ನೀನು ನೋಡ್ಕೊತಿದ್ರೆ ನಾನು ಅರ್ಧ ಟಿಕೆಟ್ ಬೇರೆ ತೊಗೊಂಡ್ಬಿಟ್ಟಿದ್ದೆ. ತಮ್ಮ ಬೇರೆ ನೋಡೋಣ. ಹಲೋ ಅದ್ರು ಎಲ್ಲಿಗಮ್ಮ ಎಲ್ಲಿಗ ಎಲ್ಲಿಗ ನಿನಗೆ ಕೇಳಬೇಕು. ನೀನದು ಏನಂತ ಗೊತ್ತಾ? ನನಗೆ ಒಬ್ಬನೇ ತಮ್ಮ ಬೇಕು. ಆ ತಮ್ಮನ ಬಗ್ಗೆ ಮಾತಾಡ್ತಾ ಇಲ್ಲ, ಈ ಅಣ್ಣನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆಯ್ತಾಯ್ತು. ಏನಿಲ್ಲ ಏನೆಲ್ಲ ಹೋಗ್ತಾ ಇದೆಯಾ? ನಾನು ಐವನ್ಗೆ ಹೋಗ್ತಾ ಇದ್ದೀನಿ. ಏನಂತ? ಪಾಸ್ಪೋರ್ಟ್ ಅನ್ಬೋದು, ಟಿಕೆಟ್ ಅನ್ಬೋದು. ನಿಮ್ಮ ಹತ್ರ ಅದಿಲ್ವಲ್ಲ, ಅದರಿಂದ ಒಳಗೆ ಬಿಡಲ್ವಾ? ಬಿಡೋದು ನನ್ನ ಕೊಟ್ಬಿಡೋಣ. ಈಗ ನಾನು ಮಾತ್ರ ಹೋಗ್ಬೇಕಿಲ್ಲ. ನಾನು ಈಗ ಹೇಳಿ ನಾನೇ ಹೋಗ್ಬೇಕು. ನನ್ನ ಹೆಸರು ಕೇಳಿದ್ದೆ ಅವ್ರ ಮೇಲಿನ ಹೇಳಿ ಸರಿ. ನವೀನ್ ಡಾನ್. ಇಲ್ಲಿಂದ ಯಾರು ಕೇಳಿಲ್ಲ ನಾನು. ಇಲ್ಲ ಆಯ್ತು ಆಯ್ತು. ಹಾಂ ಬೇಕು ಇರ್ಬೇಕು ನಂಗೆ ಇರ್ಬೇಕು. ಆಯ್ತು ಇರ್ಬೇಕು. ನೋಡ ಪರ್ಲೋಕದಲ್ಲಿ ಬೇರೆ ಇಬ್ಬರು ಬಂದು ಕಿತ್ಕೊಂಡ್ಬಿಡ್ತಾವಲ್ಲ. ಇವಾಗ ಪರ್ಲೋಕ ದೂರ ಏನಂತಾನೋ ಗೊತ್ತಿಲ್ಲ. ಆ ಟಿಕೆಟಲ್ಲಿ ಇಸ್ಕೊಂತಾನೋ ಗೊತ್ತಿಲ್ಲ. ನೋಡೋಣ ಮುಂದೆ ಏನಾಗುತ್ತೆ.